ಈ ವಿಷಯನ ಅರ್ಜೆಂಟಾಗಿ ನನ್ನ ಫ್ರೆಂಡ್ಗೆ ಹೇಳ್ಬಿಡ್ಬೇಕು. ಈ ಬಂಗಾರಮ್ಮನ ಪಿಲಾನು ಕಂತ್ರಿ ಪಿಲಾನು ಎಲ್ಲನೂ ಅರ್ಜೆಂಟಾಗಿ ನಾನು ಹೇಳ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಬಂಗಾರಮ್ಮ ಪಾಪ ನನ್ನ ಫ್ರೆಂಡ್ನ ಮುಳುಗಿಸಿ ತೇಲಿಸ್ಬಿಡ್ತಾಳೆ. ಅಲ್ಲ, ಜಮೀನೆಲ್ಲ ಎತ್ಕೊಂಡು ಡೈವರ್ಸ್ ಕೊಟ್ಟು ಮಾಡಿ ಆಮೇಕಿಂದ ಪಾಪ ನನ್ನ ಫ್ರೆಂಡು ಕೈ ಎತ್ತಬೇಕು ಅಂತ ಪಿಲಾನ್ ಬೇರೆ ಮಾಡೋಳ. ಎಂಥ ಕಂತ್ರಿ ಬಡ್ಡಿ ಇರಬೇಡ ಅವಳಂತೂ. ಕಂತ್ರಿ ಬಡ್ಡಿಗೆ ಇಷ್ಟು ಮಣ್ಣಾಕ ಅವಳಿಗೊಂದು ಗ್ರಾಚಾರ ಅಂತನೂ ಬಿಡಿಸ್ಲೇಬೇಕು. ಈ ಬಂಗಾರಮ್ಮನ ವಿಷಯ ನನ್ನ ಫ್ರೆಂಡ್ಗೆ ಹೇಳ್ಬೇಕು. ಎಲ್ಲವಳೆ ಇವಳು? ಇರು, ಫೋನ್ ಹಾಕ್ಬಿಟ್ಟು ವಿಚಾರಿಸ್ಕೊಳ್ಳೋಣ ಎಲ್ಲವಳೆ ಅಂತ ಹೇಳಿ. ಈ ಮಂಕದಕ್ಕೇನು ಗೊತ್ತೇ ಆಗೋಕ್ಕಿಲ್ಲ ಅನ್ನಿಸ್ತದೆ. ನಾನೇ ಫಿಟ್ಟಿಂಗ್ ಇಕ್ಕಿ ಹೇಳ್ಬೇಕು. ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಅತ್ತೆ ಹಂಗೆ ಮಾಡ್ತಾಳೆ, ನಿಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ, ನಿಮ್ಮ ಅತ್ತೆ ಕಂತ್ರಿ, ನಿಮ್ಮ ಅತ್ತೆ 420 ಅಂತ ನಾನೇ ಹೇಳ್ಬೇಕಾ ಬಾಯ್ಬಿಟ್ಟು. ಅಯ್ಯೋ ಒಳ್ಳೆ ಕರ್ಮ. ಹಲೋ, ಎಲ್ಲಿದ್ಯಾ? ಹಾಂ ನಿಮ್ಮಿ, ಹೇಳೆ. ಇಲ್ಲೇ ಸುಮ್ಮನೆ ಹೊಲ ಇತ್ತಲ್ಲ ಜಮೀನು, ಅದೇ ಊರತ್ರ ನಮ್ಮಪ್ಪ ನೋಡ್ಕೊಂಬಿಟ್ಟು ಬಾ ಅಂತ ಹೇಳಿದ್ರು, ಇಲ್ಲಿಗೆ ಬಂದಿದ್ದೆ. ಏನು ವಿಷಯ? ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಎಲ್ಲಿದ್ದೀಗ ಅಂತ ಅದಕ್ಕೆ ನೀನು ಫೋನ್ ಹಾಕಿದ್ದು. ಮಂತಕ್ಕೆ ಬಂದಿದ್ದೆ ನೀನು ಹುಡಿಕೊಂಡು. ಒಳ್ಳೇದಾಯಿತು ನೀನು ಹುಡಿಕೊಂಬಿಟ್ಟು ಬಂದಿದ್ದು. ನಾನು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕೈತೆ ನನಗಂತೂ. ಮನೆಯಲ್ಲಿ ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲ ಏನು ಮಾತಾಡ್ತಿದ್ರು ಅಂತ ನಿಂಗೆಲ್ಲ ಇಷ್ಟೇ ಹೇಳ್ಬೇಕು. ಫೋನಾಗೆಲ್ಲ ಹೇಳೋಕ್ಕಾಗಿಲ್ಲ. ಏನು, ನಮ್ಮತ್ತೆ ನನ್ನ ಗಂಡ ನಮ್ಮ ವಿಷಯ ಮಾತಾಡ್ತಾ ಇದ್ರಾ? ಹಾಂ, ಮಾತಾಡ್ತಾ ಇದ್ರು. ಈಗ ಫೋನಾಗೆಲ್ಲ ಹೇಳೋಕ್ಕಾಗಿಲ್ಲ ನನಗೆ. ಎಲ್ಲಿದ್ದೀಗ ಹೇಳು, ಇಲ್ಲ ನಿನ್ನ ಸಂಸಾರ ನೀನು ಎಲ್ಲ ಬೀದಿಗೆ ಬಂದ್ಬಿಡ್ತೀರಾ. ನೀನು ಫ್ರೆಂಡಾಗಿ ನಿನ್ನ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲಿದೆಯಾ ಹೇಳು, ಲೊಕೇಶನ್ ಕಳಿಸು ಸರ್ನ. ಲೇ, ನಮ್ಮ ಹೊಲ ಗೊತ್ತಿಲ್ವೇನೆ? ಅಯ್ಯೋ, ಈಗ ಇರು ಕಳಿಸ್ತೀನಿ, ಇರು ಹಂಗೆ ಬರಿ ಬಂತೆ. ಸರಿ ಸರ್ನ ಕಳಿಸು, ಬರ್ತೀನಿ. ಲೇ ಬಂಗಾರಿ, ನಿನ್ನ ಪಿಲ್ಲಾನೆಲ್ಲ ಉಲ್ಟಾ ಮಾಡೋಕ್ಕೆ ಅಂತಲೇ ಹುಟ್ಟಿದ್ದೀನಿ ನಾನು. ನೀನು ಏನು ಮಾಡಿದ್ರು ಗೊತ್ತಲ್ಲ, ನಾನು ಮಾಡೋದ್ರ ಮುಂದೆ ಏನೂ ಇಲ್ಲ. ಕಂತ್ರಿ ಕಿತ್ತೋದು ನಾಯಿ, ಏನೇನೇನು ಮಾಡ್ತಾ ಇದೆಯಾ ನೀನಂತೂ. ಕಿತ್ತೋದೊಳೆ ಇವಳು ಮಕ ಮುಚ್ಚ. ಈ ನಿಮ್ಮಿ ಯಾಕೆ ಫೋನ್ ಮಾಡಿ ಏನಾದರೂ ಹೇಳ್ಬೇಕು ಅಂತಿರ್ತಾಳೆ ಯಾವಾಗೂ. ಏನು ವಿಷಯ ಇರ್ಬೋದು? ನಮ್ಮ ಅತ್ತೆ ಅಂತ ಕಂತ್ರಿ ಕೆಲಸ ಏನು ಮಾಡೋಳೆ ಅಂತ ಅರ್ಥ ಆಗ್ತಿಲ್ವಲ್ಲ ನನಗೆ. ಏನು ಮಾಡಿರ್ತಾಳೆ? ಬಿಡು, ಬಂದವಳೆ ಹೇಳ್ತಾಳಲ್ಲ ಇನ್ನೇನು. ಅಪ್ಪ, ಕೆಲಸದವ್ರನ್ನಂತೂ ಇಟ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಸಿದ್ದಾಯಿತು. ನೀನು ಉಳಿದಿರೋದೇನಿದ್ರು ಇನ್ನೊಂದು ಸ್ವಲ್ಪ ಆ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಮುಗ್ದೋಯ್ತು. ಲೇ, ಏನೇ ಮಾಡ್ತಾ ಇದೆಯಾ ಇಲ್ಲಿ? ಬಾರೇ ಬಾ ನಿಮ್ಮಿ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಏನಪ್ಪ ಇವಳು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಹೇಳ್ಬಿಟ್ಟು ಅಂತ ಅಂದ್ಕೊಂಡು ಕಾಯ್ತಾ ಇದ್ದೆ. ಏನು ಮಾತಾಡ್ತಾ ಇದ್ರು ನಮ್ಮತ್ತೆ? ನಗು ನಿನ್ನ ಮಾನ ಮರ್ಯಾದೆ ಬಿಟ್ಬಿಟ್ಟು ಮೂರು ಬಿಟ್ಬಿಟ್ಟಿಲಿ ಅಂತ ಕಿಸ್ಕೊಂಡು ನಿಂತ್ಕೈಲಿ. ಅಲ್ಲ, ಮನೆ ಕಡೆ ಏನಾಯ್ತೈತೆ, ಮನೆಗೆ ಏನು ನಡೀತೈತೆ, ಮನೆಗೆ ಏನೇನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟಿಲಿ. ಸುಮ್ಕೆ ನೀನು ನಿಂತ್ಕೊಬಿಟ್ಟಿಲಿ ಕಿಸ್ಕೊಂಡು ನಿಂತ್ಕೊಂಡಿದ್ಯಲ್ಲ ನೀನು. ಮಾನ ಮರ್ಯಾದೆ ಐತೆ ನಿನಗೆ? ಅಲ್ಲೆಲ್ಲ ನಿನ್ನನ್ನು ಮುಳುಗಿಸ್ಬಿಟ್ಟು ನೀನು ತೇರಿಸಿ ನಿನ್ನ ಜಮೀನೆಲ್ಲ ಹೆಂಗೆ ಹೊಡಿಬೇಕು ಅಂತ ಪಿಲಾನ್ ಮಾಡ್ತಾವಳೆ. ಅಲ್ಲಿ ನಿಮ್ಮ ಅತ್ತೆ, ನಿನ್ನ ಗಂಡ, ನಿನ್ನ ಸೌತಿ ಎಲ್ಲನೂ ನೀನು ಇಲ್ಲಿ ನಿಂತ್ಕೊಂಡು ಕಿಸ್ಕೊಂಡು ನಿಂತಿದ್ಯಾ? ಏನು ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ, ಏನು ಹೇಳ್ತಿದ್ಯಾ ಅಂತ ಅಲ್ಲ. ನಿಮ್ಮ ಅತ್ತೆ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡೋಳಂತೆ. ಏನು ಮಾತಾಡೋಳಂತೆ? ಪೆದ್ದು ನೋಡು, ಎಲ್ಲ ಹೋಗ್ಬಿಟ್ಟು ನಿನ್ನ ಮಗಳ ಹೆಸ್ರಿಗೆ ಏನು ಮಾಡಿಸ್ಬೇಡಿ, ನಿನ್ನ ಮಗಳಿಗೆ ದುರಂಕಾರ ಶಾನೆ ಎಲ್ಲನೂ ನನ್ನ ಒಳಿಯನ ಹೆಸ್ರಿಗೆ ಮಾಡಿಸ್ರಿ. ಜಮೀನು ಗಿಮೀನು ಏನು ಮಾಡಿಸೋದಿದ್ರು ನನ್ನ ಮಗನ ಹೆಸ್ರು ಅಂದರೆ ನನ್ನ ಒಳಿಯನ ಹೆಸ್ರಿಗೆ ಮಾಡಿಸಿ. ಅವ್ನು ನನ್ನ ಮಗನ ಸಮಾನ ಇದ್ದಂಗೆ ನಿಮ್ಮ ಮಗಳಿಗೆ ಶಾನೆ ದುರಂಕಾರ, ಹಂಗೆ ಹಿಂಗೆ ಅವಳ ಹೆಸ್ರಿಗೆ ಏನು ಮಾಡಿಸ್ಬೇಡ್ರಿ ಅಂತ ಹೇಳ್ಬಿಟ್ಟು ಅದು ಅಂಥದ್ದು 10 ಎಕರೆ ಜಮೀನು ಮಾಡಿಸ್ತಾವ್ರಂತಲ್ಲ. ಈಗ 10 ಎಕರೆ ಜಮೀನು ಎಲ್ಲನೂ 10 ಎಕರೆನೂ ನೀಟಾಗೆ ಆ ಕಿತ್ತೋಗಿರೋ ಗಂಡವನಲ್ಲ ಅವನ ಹೆಸ್ರಿಗೆ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಬಂದವಳಂತೆ ನಿಮ್ಮ ಅತ್ತೆ ಬಂಗಾರಮ್ಮ. ಹೇ, ನಮ್ಮಪ್ಪ ಯಾಕೆ ಅವ್ರ ಹೆಸ್ರಿಗೆ ಜಮೀನು ಮಾಡಿಸ್ಕೊಡ್ತಾರೆ? ನನ್ನ ಹೆಸ್ರಿಗೆ ತಾನೇ ಜಮೀನು ಮಾಡಿಸ್ಕೊಡೋದು. ಅದು ನೀನು ಹಂಗೆ ಅನ್ಕೊಂಡಿದ್ಯಾ ಅಷ್ಟೇನೆ. ಬಂಗಾರಮ್ಮ ಹೋಗ್ಬಿಟ್ಟು ಎಲ್ಲ ನಾಟಕ ಆಡ್ಬಿಟ್ಟು ಬಂದವಳಂತೇನೆ. ಎಲ್ಲರೂ ನಿಂತ್ಕೊಂಡಲ್ಲಿ ನೀವು ಮಾತಾಡ್ತಾ ಇದ್ರು. ಲೇ ಪೆದ್ದಿ, ಹಿಂಗೆ ಇದ್ರೆ ನೀನು ಸಂಸಾರ ಹಾಳು ಮಾಡ್ಕೊಳೋದಲ್ದೆ ನಿನ್ನ ಜಮೀನು ಗಿಮೀನೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತೀಯ ಅಷ್ಟೇನಿಯಾ. ಬಂಗಾರಮ್ಮಂತಾಗೆ ಹೆಂಗಿರ್ಬೇಕು ಅಂದರೆ ಫುಲ್ಲು ಶಾರ್ಪಾಗಿರ್ಬೇಕು. ನೀನು ಅಂದರೆ ಹೋಗಲೇ ನಿಮ್ಮ ಅಪ್ಪ ಅನ್ನಂಗಿರ್ಬೇಕು. ಇಲ್ಲ ಅಂದರೆ ಎಲ್ಲರನ್ನೂ ಸೇರಿ ಬೀದಿಗೆ ತಂದುಬಿಡ್ತಾರೆ ಅವರು. ಏನು ಅನ್ಕೊಬಿಟ್ಟಿದ್ಯಾ ನೀನು ಅವ್ರನ್ನ? ಮುಂದೆ ಕಿತ್ತ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅವಳು. ಸರಿ ಇಲ್ಲ ಅವಳು. ನಿಮ್ಮ ಅಪ್ಪನಿಗೆಲ್ಲ ಮೊಂಗು ಬೂದಿ ಹರ್ಚಿ ನಿಮ್ಮ ಅಪ್ಪನೆಲ್ಲ ಬುಟ್ಟಿಗೆ ಹಾಕೊಂಡು ಇವಾಗ ಆಸ್ತಿ ಪಾಸ್ತಿ ಎಲ್ಲನೂ ಅವಳಿನ ಹೆಸ್ರಿಗೆ ಮಾಡಿಸ್ಬಿಟ್ಟು ಆಮೇಕಿಂದ ನಿನಗೂ ಅಳಿಯಂಗೆ ಇಬ್ರಿಗೂ ಡೈವರ್ಸ್ ಕೊಡಿಸ್ಬಿಟ್ಟು ಬಂದಿರೋ ಆಸ್ತಿನಾಗೆ ಮಗಳು ಅಳಿಯ ಸಂದಾಗಿರಂಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಪಿಲಾನ್ ಮಾಡ್ತಾವಳೆ. ನೀನು ಹಿಂಗೆ ನೀವು ಮಂಗ್ ಅಂತಾರೆ ಇದು ಬಿಟ್ರೆ ಅಷ್ಟೇ. ನಿನ್ನಂತೂ ತಿರುಪ್ತಿನಾಗದೇನೋ ನಾಮ ಹಾಕ್ತಾರಲ್ಲ, ಉಂಡೆ ನಾಮ ಹಾಕ್ಬಿಟ್ಟು ಒಂದೇ ಕಿತ್ತ ಕಳಿಸ್ತಾರೆ ನೋಡು. ಇಲ್ಲೆಲ್ಲ ಕೆಲಸ ಮಾಡಿಸೋದು ಮುಖ್ಯ ಅಲ್ಲ. ಅಲ್ಲಿ ಹೋಗಿ ನಿಮ್ಮ ಅತ್ತೆ ಹತ್ರ ಕಷ್ಟಪಟ್ಟು ಅದೇನು ಅಂತಾರಲ್ಲ, ಕಷ್ಟಪಟ್ಟು ಒದ್ದಾಡಿ ಮಾಡಿ ಆ ಅಮ್ಮ ಏನು ಮಾಡ್ತಾವಳೆ ಅದನ್ನೆಲ್ಲ ತಿಳ್ಕೊಳ್ಳೋದು ಭಾಳ ಮುಖ್ಯ ನೋಡು. ಚೇ ನಮ್ಮಪ್ಪ ನನ್ನ ಹೆಸ್ರು ಬಿಟ್ಬಿಟ್ಟು ಅವ್ರ ಹೆಸ್ರು ಮಾಡಿಸ್ಕೊಡಲ್ಲ. ಆ ಅಮ್ಮ ಎಷ್ಟು ನಾಟಕ ಆಡಿದ್ರು ನಮ್ಮಪ್ಪ ಯಾಕೆ ಮಾಡಿಸ್ಕೊಡ್ತದೆ ಅಂತ ಹೋಗಿ ಒಂದು ಕಿತ್ತ ನಿಮ್ಮ ಅಪ್ಪನ ಕೇಳು, ಏನು ನಡೀತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತದೆ.
ಯಮ್ಮ ನೀನು ಬಂಗಾರಮ್ಮನಷ್ಟು ಸಾಮಾನ್ಯ ಅಂತ ತಿಳ್ಕೊಬೇಡ ನೀನು. ಬಂಗಾರಮ್ಮನಷ್ಟು ಸುಲಭದವಳು ಸಾಮಾನ್ಯದವಳು ಅಂತ ಅನ್ಕೊಬಿಟ್ಟಿದ್ಯಾ. ಊರಾಗ ಹೋಗಿ ವಿಚಾರಿಸು ಬಂಗಾರಮ್ಮ ಏನು ಅಂತ ಊರೆಲ್ಲ ಹೇಳ್ತಾರೆ. ಎಷ್ಟು ಜನ ಮನೆ ಮುರಿದವಳು ಗೊತ್ತಾ ಅವಳು, ಎಷ್ಟು ಜನ ಸಂಸಾರನ ಬೀದಿಗೆ ತಂದವಳು ಗೊತ್ತಾ. ಅಂಥದ್ರಾಗೆ ನೀನು ಒಂದು ಲೆಕ್ಕನ, ಹಬ್ಬ ದೇವ್ರೆ ಅವಳು ನೀನು ಯಾವ ಲೆಕ್ಕನೂ ಅಲ್ಲ. ನಿನ್ನ ಜಮೀನು, ನಿನ್ನ ಒಡವೆ, ನಿನ್ನ ಕಾರು ದುಡ್ಗೋಸ್ಕರ ಅಷ್ಟೇ ನೀನು ಅವಳಿನ ಕೊಟ್ಟು ಮದುವೆ ಮಾಡಿರೋದು. ನೋಡು, ನಿನ್ನ ಗಂಡು ನಿನ್ನ ಬುಟ್ಟಿಗೆ ಹಾಕ್ಕೊಂಡು ನಿಮ್ಮ ಅಪ್ಪ ನೀನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡು ಸಂಸಾರ ನಡೆಸ್ಕೊಂಡು ಹೋದ್ರೆ ನಿನ್ನ ಸಂಸಾರ ಉಳಿತದೆ. ಇಲ್ಲ ಅಂದರೆ ನಿನ್ನನ್ನು ಬುಡ ಸಮೇತ ಕಿತ್ತಾಕಿ ನೀನು ನಿಮ್ಮ ಅಪ್ಪನ ಇಬ್ಬರನ್ನು ಬೀದಿ ನಿಲ್ಲಿಸಿ ಒಂದೊಂದು ಚೊಂಬು ಕೊಟ್ಬಿಡ್ತಾರೆ, ಹಿಡ್ಕೊಂಡು ಅಮ್ಮ ತಾಯಿ ಅಂತ ಹೋಗ್ರಿ ಅಂತ. ಹಾಂ ಹೋಗು, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಈಗ ತಾನೇ ಕಣ್ಣಾರೆ ನೋಡ್ಕೊಬಿಟ್ಟು ಬಂದೀವಿ ನಾನು, ಕಣ್ಣಾರೆ ನೀನಿಯ. ಏನು ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಅಯ್ಯೋ ಈ ಕಿತ್ತೋಗಿರೋ ಬಂಗಾರಮ್ಮನ ಹತ್ರ ನನ್ನ ಕೈಲಿ ಎಣಗಕ್ಕೆ ಆಯ್ತಿಲ್ವಲ್ಲ. ಲೇ ನಿಮ್ಮಿ, ಏನಾರ ಒಂದು ಐಡಿಯಾ ಕೊಡೆ. ಈಗ ನಾನು ಏನು ಮಾಡಲಿ, ಎಲ್ಲ ಜಮೀನು ಕಳ್ಕೊಬಿಟ್ಟು ನಾನು ಬೀದಿಗೆ ಬಂದ್ಬಿಟ್ರೆ ನನ್ನ ಕತೆ ಏನು? ಏನಾರ ಒಂದು ಹೇಳೆ, ಏನಾರ ಒಂದು ಪಿಲಾನ್ ಹೇಳೆ. ನೋಡು, ನಿನ್ನ ಗಂಡನ ತಂಗ ನೇರ ಮಾತಾಡು. ಅಷ್ಟೇ ಅಲ್ಲ, ಕ್ಲೀನಾಗಿ ನೀಟಾಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ಹೋಗಿ ನಡೆದಿರೋ ವಿಷಯ ಎಲ್ಲ ಹೇಳ್ಬಿಡೋದು ಎಷ್ಟೋ ವಾಸಿ. ಹಿಂಗೆ ಐತಪ್ಪ ನನ್ನ ಪರಿಸ್ಥಿತಿ ಅಂತ ನಿಮ್ಮ ಅಪ್ಪನೂ ಅರ್ಥ ಮಾಡ್ಕೊತದೆ. ಇಲ್ಲ ಅಂತ ಹೇಳಿದ್ರೆ ದೇವ್ರನೇ ಹೇಳ್ತಿದ್ದೀನಿ, ಎಲ್ಲ ಮುಳುಗು ಸಾಕ್ಬಿಡ್ತಾರೆ. ಹೋಗು ನಿಮ್ಮ ಅಪ್ಪನ ಹತ್ರ ಮಾತಾಡು ಎಲ್ಲನೂ. ನಿನ್ನ ಗಂಡ ನೀನು ಕೈಗೆ ಎತ್ತತಾನ, ನಿನ್ನ ಮ್ಯಾಲೆ ನಿಜವಾಗ್ಲೂ ಪಿರುತಿ ಐತಾ ಇಲ್ವಾ ಅಂತ ಪರೀಕ್ಷೆ ಮಾಡು ಒಂದು ಕಿತ ನೋಡೋಣ. ಹೆಂಗ್ ಪರೀಕ್ಷೆ ಮಾಡಲಿ? ಜಮೀನು ಇಸಿದಾಗ ಏನಾರ ಪರೀಕ್ಷೆ ಮಾಡಿ ನೋಡು ನಿನ್ನ ಗಂಡ ನಿಜವಾಗ್ಲೂ ನೀನು ಪರ ಅವನ, ಇಲ್ಲ ಅಂತ ಹೇಳಿದ್ರೆ ಬ್ಯಾರ್ಯಾರ ಪರ, ಅವಳ ಪರ ಅವನ. ನಿನ್ನನ್ನು ಸುಮ್ಮನೆ ದುಡ್ಗೋಸ್ಕರ ಮದುವೆ ಮಾಡ್ಕೊಂಡು ಆಸ್ತಿ ಕಿತ್ಕೊಬಿಟ್ಟು ಆಮೇಕಿಂದ ಎಲ್ಲ ಅವಳು ಕೊಟ್ಬಿಡ್ತಾನ. ಇದೆಲ್ಲವನ್ನ ಪರೀಕ್ಷೆ ಮಾಡಿ ಆಮೇಲೆ ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡಿ ನಿನ್ನ ಹೆಸ್ರಿಗೆ ಮಾತ್ರ ಜಮೀನು ಬರೋಂಗೆ ಮಾಡ್ಕ. ನೀನು ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಮಾಡ್ತಿರ್ತಾರೆ ಮನೆಗೆ ವ್ಯವಸಾಯವ, ಸರಿಯಾಗಿ ಮಾಡ್ತಿರ್ತಾರೆ. ಅಯ್ಯೋ ನಿಮ್ಮಿ ಥ್ಯಾಂಕ್ಸ್ ಕಣೆ. ಏನೇನು ನಡೀತೈತೆ ಮನೆಯಾಗೆ ಅಂತ ನನಗೆ ಗೊತ್ತಿಲ್ಲ. ಪಾಪ ನೀನು ಎಲ್ಲ ತಿಳ್ಕೊಂಡು ನನಗೆ ಹೇಳಿದ್ದಕ್ಕೆ ನನಗೀಗ ಸಮಾಧಾನ ಆಯ್ತೈತೆ. ಇರು ಫಸ್ಟ್ ನನ್ನ ಗಂಡನ ನೋಡ್ತೀನಿ, ಏನು ಹೇಳ್ತಾನೆ ಏನು ಮಾತಾಡ್ತಾನೆ ಅಂತ. ಆಮೇಲೆ ಸೀದಾ ನಮ್ಮ ಅಪ್ಪನ ತಕ ಹೋಗ್ಬಿಟ್ಟು ನಡೆದಿರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಶಾನೆ ಮುಚ್ಚಿಕೊಂಡಷ್ಟು ನಮ್ಮ ಅಪ್ಪ ಆಯಮ್ಮ ಹೇಳಿದ ಮಾತೆ ನಂಬಿಟ್ಟು ಎಲ್ಲ ಆಸ್ತಿ ಬರ್ದು ಕೊಟ್ಬಿಟ್ರೆ ನನಗೆ ಒಂದೇ ಸಲ ತಿರುಪ್ತಿ ಚೊಂಬೆ ತಾನೇ ಸಿಗೋದು. ಸರಿ ಆಯಿತು, ಥ್ಯಾಂಕ್ಸ್ ಕಣೆ ನಿಮ್ಮಿ, ನಿನ್ನಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಯ್ತೈತೆ. ಒಂದು ಫ್ರೆಂಡು ಕಷ್ಟ ಆಗಿದ್ರೆ ಇನ್ನೊಂದು ಫ್ರೆಂಡೇ ಬಂದಾಗಬೇಕು ತಾನೇ, ಬೇರೆ ಯಾರು ಬಂದಾಗ್ತಾರೆ? ನಿನ್ನ ಕಷ್ಟ ಕೇಳು, ನಾನೇ ಬಂದಾಗಬೇಕು. ಇಲ್ಲ ನಿನಗೆ ನಾನು, ನನಗೆ ನೀನು ಅನ್ನಂಗೆ ನಾವೇ ಆಗಬೇಕು, ಬೇರೆ ಯಾರಾಗ್ತಾರೆ ನೀನೇ ಹೇಳು. ಅದು ಸರಿನೇ, ಥ್ಯಾಂಕ್ಸ್ ಕಣೆ. ಇರು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲ ಮಾತಾಡ್ತೀನಿ. ಫಸ್ಟ್ ನನ್ನ ಗಂಡನ ಹತ್ರನೂ ಮಾತಾಡ್ತೀನಿ ಇರು. ಹಾಂ ಸರಿನಾ? ನನಗೆ ಕೈ ಕಾಲೆಲ್ಲ ನಡುಕ್ತವೆ. ನಮ್ಮಪ್ಪ ಪೇಪರೆಲ್ಲ ರೆಡಿ ಮಾಡ್ತೀನಿ ಅಂತ ನೆನ್ನೆ ತಾನೇ ಹೇಳ್ತಾ ಇತ್ತು. ಇವಾಗೆಲ್ಲ ಆಮೇಲೆ ನನ್ನ ಗಂಡನ ಹೆಸ್ರಿಗೋ ಇಲ್ಲ ನಮ್ಮ ಅತ್ತೆ ಹೆಸ್ರಿಗೋ ಪೇಪರ್ ರೆಡಿ ಮಾಡಿಬಿಟ್ಟು ಆಸ್ತಿ ಎಲ್ಲ ಬರೆದು ಕೊಟ್ಬಿಟ್ರೆ ನಾನೇನು ಮಾಡಲಿ? ಇರು ಅರ್ಜೆಂಟಾಗಿ ಹೋಯ್ತೀನಿ. ಹ್ಞೂ ಫಸ್ಟ್ ಹೋಗು. ಸೊ ಈ ದುಡ್ಡಿತ್ತದಲ್ಲ ಇವಕ್ಕೆಲ್ಲ ಬುದ್ಧಿನೇ ಕಮ್ಮಿ ಇರ್ತದೆ. ಅದೇ ನನಗಿದ್ದಿದ್ರೆ ಡೂಪ್ಲೆಕ್ಸ್ ಮನೆ ನಾನು ಕಟ್ಕೊತಾ ಇದ್ದೆ. ಈ ಪೆದದಕ್ಕೆ ಏನು ಗೊತ್ತೇ ಆಗಲ್ವಲ್ಲ. ದೇವ್ರೆ, ಈ ದಡ್ಬಟ್ಟದಕ್ಕೆಲ್ಲನೂ ಕೋಟಿ ದುಡ್ಡು ಕೊಡ್ತೀಯ. ನಾನು ಏನಪ್ಪ ಮಾಡಿದ್ದೆ? ನಂಗೆ ಲಕ್ಷ ದುಡ್ಡನ್ನ ಕೊಡಬಾರ್ದ ನೀನು ಹೇಳು? ಛೇ, ನನಗಂತೂ ದೇವ್ರು ಯಾವಾಗ ಕಣ್ಬಿಟ್ಟು ಕೊಡ್ತಾನೋ ಏನೋ.